ಅಡಿಕೆ ವಿಶೇಷವಾಗಿ ಚಾಲಿ ಅಡಿಕೆ ದರ ಕುಸಿತವಾಗುತ್ತಿದ್ದು, ಇದಕ್ಕೆ ವಿದೇಶಗಳಿಂದ ಅಡಿಕೆ ಕಳ್ಳ ಸಾಕಾಣಿಕೆ ಪ್ರಮುಖ ಕಾರಣ ಎಂದು ತಿಳಿದು ಇದನ್ನು ತಡೆಗಟ್ಟಲು ಯೋಗ ದೆಹಲಿಗೆ ತೆರಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘ ಮಹಾಮಂಡಳದ ಅಧ್ಯಕ್ಷ ಎಚ್.ಎಸ್. ಮಂಜಪ್ಪ ಸೊರಬ್ ಹೇಳಿದ್ರು. ತೆರಿಗೆ ಕೊಟ್ಟು ಆಮದು ಆಗುವ ಅಡಿಕೆ ಹಾಗೂ ಕಳ್ಳ ಸಾಕಾಣಿಕೆ ಮೂಲಕ ಬರುವ ಅಡಿಕೆಯಿಂದ ದೇಶದ ಅಡಿಕೆ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರುತ್ತಿದೆ. ಅಸ್ಸಾಂ ಮತ್ತು ಮಯನ್ಮಾರ್ ಗಡಿಯಿಂದ ಅಡಿಕೆ ಕಳ್ಳ ಸಾಕಾಣಿಕೆ ಮೂಲಕ ಬರುತ್ತಿದ್ದು, ಅವುಗಳನ್ನು ತಡೆಯಲು ಆಗ್ರಹಿಸಲಾಗಿತ್ತು. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ತ್ಯಾನಂದ್ ರೈ ಅವರನ್ನು ಭೇಟಿ ಮಾಡಿ ಅಡಿಕೆ ಕಳ್ಳ ಸಾಕಾಣಿಕೆ ನಿಲ್ಲಿಸಬೇಕೆಂದು ವಿವರಿಸಿದಾಗ ಸಚಿವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಗಡಿ ಸಂರಕ್ಷಣಾ ಪಡೆಯ ಮುಖ್ಯಸ್ಥರೊಂದಿಗೆ ಮಾತನಾಡಿ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಲು ತಮಗೆ ವರದಿ ನೀಡುವಂತೆ ಸೂಚಿಸಿದ್ರು. ಅವರು ನೀಡಿದ ಭರವಸೆಯ ನಂತರ ಈಗ ಚಾಲಿ ಅಡಿಕೆ ದರದಲ್ಲಿ ತುಸು ಚೇತರಿಕೆ ಕಂಡು ಬಂದಿದೆ ಎಂದರು. ಬೇರೆ ದೇಶಗಳಿಂದ ಕಳ್ಳ ಸಾಕಾಣಿಕೆಯಲ್ಲಿ ತುಂಬ ಅಡಿಕೆ ದೂಷಿತವಾಗಿ ಬರ್ತಾ ಇದೆ. ಈ ಕಾರಣ ಇರ್ಬೋದು ಅಂತೇಳಿ ನಾವು ಮಾಹಿತಿ ಹೊಂದಿದ್ದರಿಂದ ನಾವು ಸರ್ಕಾರದ ಜೊತೆಗೆ ಸಂಪರ್ಕ ಮಾಡೋಣ ಅಂತ ಹೇಳಿ ನಾವು ಆಮದಾಗುವಂಥದ್ದು ಮತ್ತು ಕಳ್ಳ ಸಾಕಾಣಿಕೆ ಎಲ್ಲ ವಸ್ತುಗಳು ಹೋಗ್ತಾ ಇದೆ. ಈಗ ತೆರಿಗೆ ಕೊಟ್ಟು ಬರೋದಿಲ್ಲ, ತಡೆಯೋದಕ್ಕೆ ಹಲವಾರು ಕಾರಣಗಳಿಂದ ಸಾಧ್ಯ ಇಲ್ಲ. ಅದರ ವಿವರ ಬೇರೆ ಇದೆ. ಕಳ್ಳ ಸಾಗಾಣಿಕೆಯಲ್ಲಿ ಬರೋದ್ರಿಂದ ಎರಡು ರೀತಿಯ ಅಪಾಯ. ಒಂದು, ಭಾರತದ ಅಡಿಕೆಯ ಗುಣಮಟ್ಟ ಬೇರೆ ಯಾವುದೇ ದೇಶದಲ್ಲಿಲ್ಲ. ಹಾಗಾಗಿ ಕಳಪೆ ಗುಣಮಟ್ಟದ ಅಡಿಕೆ ದೇಶದಲ್ಲಿ ಬರೋದೇ ಅಪಾಯ. ಜೊತೆಗೆ ತೆರಿಗೆ ಕೊಡದೆ ಕಳ್ಳ ಸಾಗಾಣಿಕೆಯಲ್ಲಿ ಬರೋದ್ರಿಂದ. ಸುದ್ದಿಗೋಷ್ಠಿಯಲ್ಲಿ ಕೆಸಿ ದೇವಪ್ಪ, ಕೆಎಸ್ ಸುಬ್ಬರಾವ್, ಎಚ್.ಕೆ. ರಾಘವೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಸಾಗರ.